ಬೆಳಿಗ್ಗೆ ಟಿಫನ್ನಿಗೆ ಅವಲಕ್ಕಿ ತಿಂಡಿನ ಮಾಡೋಣ ಬನ್ನಿ. ಇದಕ್ಕೆ ನೋಡಿ ಅವಲಕ್ಕಿ ತೊಗೊಂಡಿದ್ದೀನಿ, ದಪ್ಪ ಇರೋದು. 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಇಷ್ಟೆಲ್ಲ ತೊಗೊಂಡಿದ್ದೀನಿ. ನೋಡಿ ಇಷ್ಟು ಎಣ್ಣೆ ಇಟ್ಟು ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಸಾಸಿವೆ ಜೀರಿಗೆ ಹಾಕೋಣ. ಹಸಿಮೆಣಸಿನ್ಕಾಯಿನ ಫಸ್ಟ್ ಹಾಕೋಣ, ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕಿ ಫ್ರೈ ಮಾಡೋಣ. ಇವಾಗ ಸ್ವಲ್ಪ ಉಪ್ಪು ಹಾಕೋಣ, ಅದು ಸ್ವಲ್ಪ ಮೆತ್ತಗಾಗಲಿ. ಸ್ವಲ್ಪ ಕರಿಬೇವು ಹಾಕೋಣ, ಈರುಳ್ಳಿ ಹಾಕೋಣ. ಚೆನ್ನಾಗೆಲ್ಲ ಫ್ರೈ ಮಾಡಿ ಸಿಮ್ಗಿಟ್ಬಿಡೋಣ ಸ್ವಲ್ಪ ಹೊತ್ತು. ಸ್ವಲ್ಪ ಉಪ್ಪು ಹಾಕೋಣ. ಇವಾಗ ಪ್ಲೇಟ್ ಮುಚ್ಚಿ 1 ನಿಮಿಷ ಬಿಡೋಣ. ಅವಲಕ್ಕಿನ ನಾನು 2 ಸರಿ ತೊಳ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೀರು ಹಾಕಿ ನೆನಕಿ ಇಟ್ಬಿಡೋಣ. ಒಂದು 10 ನಿಮಿಷ ನೆನಿಲಿ ಇದು ಅವಲಕ್ಕಿ. ಅಷ್ಟೊತ್ತಿಗೆ ನಾವು ಸೈಡಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಸಪ್ರೇಟಾಗಿ. ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ ಬೀಜ ಹಾಕಿ ನಾವು ಅವನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಕ್ಕೊಂಡು ಇಟ್ಕೊಂಡ್ಬಿಡೋಣ. ಇದನ್ನು ಲಾಸ್ಟಿಗೆ ಆ್ಯಡ್ ಮಾಡೋಣ, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ. ಈಗ ಅರಿಶಿನ ಪುಡಿ ಹಾಕೋಣ, ಅದಕ್ಕೆ ಫ್ರೈ ಆಗಿದೆ ಈರುಳ್ಳಿ ಎಲ್ಲ. ನೋಡಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ. ಅವಲಕ್ಕಿ ನೋಡಿ ಇಷ್ಟು ಸಾಕು, ನೆಂದಿದೆ. ಭಾಳ ಮೆತ್ತಗಾಗೋವರೆಗೂ ಬಿಡಬಾರ್ದು. ನಾವು ನೀರೆಲ್ಲ ಚೆನ್ನಾಗಿ ಹಿಂಡಿ ಅದಕ್ಕೆ ಹಾಕಬೇಕು ಒಗ್ಗರಣೆಗೆ. ಈ ರೀತಿ ಒಮ್ಮೆ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಅವಲಕ್ಕಿ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಗ್ಗರಣೆನ. ಎಲ್ಲ ಸಿಮ್ಮಲ್ಲೇ ಇಟ್ಕೊಂಡಿರಬೇಕು ನೀವು. ಇವಾಗ ತೆಂಗಿನ ತುರಿ ಫ್ರೆಶ್ ಆಗಿರೋದು, ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕೋಣ. ಮತ್ತು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಲಾಸ್ಟಿಗೆ ನಾವು ಕರೆದಿಟ್ಕೊಂಡಿರೋ ಶೇಂಗಾ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡಿದರೆ. ಲಾಸ್ಟಿಗೆ ನೆಲ್ಲಿಕಾಯಿನ ಕಟ್ ಮಾಡಿಕೊಂಡು ನಾವು ರಸನ ಹಿಂಡೋಣ. ನೋಡಿ ಇವಾಗ ರೆಡಿ ಆಯಿತು. ನಾವು ಸಿಮ್ಗಿಟ್ಟು ಮುಚ್ಚಿಬಿಟ್ಟು 1 ಮಿನಿಟ್ ಹಾಗೆ ಬಿಟ್ಬಿಡೋಣ. ನೋಡಿ ಚೆನ್ನಾಗಿ ಅದು ಹಳ್ಕೊಂಡಿದೆ. ಈಗ ನೋಡಿ ಈ ರೀತಿ ರೆಡಿ ಆಯಿತು. ಮೊಸರು ಜೊತೆಗೂ ತಿನ್ಬೋದು, ಕಡಲೆ ಪುಡಿ ಹಾಕ್ಕೋಬೋದು ಇದಕ್ಕೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ರೆಡಿ ಆಯಿತು ಅವಲಕ್ಕಿ.